ನಮಸ್ಕಾರ ಸ್ನೇಹಿತರೆ, ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವೇನಪ್ಪ ಅಂತಂದರೆ ಪ್ಯಾನ್ ಕಾರ್ಡನ್ನು ಕಂಪ್ಲೀಟಾಗಿ ನೀವು ನಿಮ್ಮ ಮನೆಗೆ ಬರೋ ಥರ ಮಾಡ್ಕೋಬೋದು. ಸೊ ಆನ್ಲೈನಲ್ಲಿ ಅಪ್ಲೈ ಮಾಡಿಕೊಂಡು ಹಳೆ ವೀಡಿಯೋಸಲ್ಲೆಲ್ಲ ನಾನು ತೋರಿಸಿದ್ದೀನಿ. ಸೊ ಅವರ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಏನು ಮಾಡ್ಬೋದಿತ್ತು, ಅವರು ಅಂದರೆ ಅಲ್ಲಿ ಹೋಗ್ಬಿಟ್ಟು ಅಪ್ಲೈ ಮಾಡ್ಬೋದಿತ್ತು. ಬಟ್ ಅಲ್ಲಿ ಕೆಲವು ಏನಪ್ಪ ಅಂತಂದರೆ ಚಾಲೆಂಜಸ್ ತುಂಬ ಎದುರಾಗ್ತಾಯಿತ್ತು. ಸೊ ಲಾಸ್ಟ್ ನೇಮು, ಫಸ್ಟ್ ನೇಮು, ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದು, ಸೊ ಇದೆಲ್ಲ ತುಂಬಾ ಒಂದು ಪ್ರಾಬ್ಲಮ್ಸ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾಯಿತ್ತು. ಬಟ್ ಇವಾಗ ನಾನೊಂದು ಪ್ಲ್ಯಾಟ್ಫಾರ್ಮ್ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಅದರಲ್ಲಿ ನೀವೇನಪ್ಪ ಅಂತಂದರೆ ಈಸಿಯಾಗಿ ಅಪ್ಲೈ ಮಾಡ್ಬೋದು, ಯಾವುದೇ ಥರದ ಪ್ರಾಬ್ಲಮ್ ನಿಮಗೆ ಇರಲ್ಲ. ಸೊ ಯಾವ ಥರ ಏನು ಅನ್ನೋದನ್ನು ಕಂಪ್ಲೀಟಾಗಿ ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸದಾಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ವಿಡಿಯೋನ ಕೊನೆವರೆಗೂ ನೋಡೋದ್ರಿಂದ ನೀವು ಈಸಿಯಾಗಿ ನಿಮ್ಮ ಪ್ಯಾನ್ ಕಾರ್ಡನ್ನು ನೀವೇ ಅಪ್ಲೈ ಮಾಡ್ಕೋಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು, ನಾನೊಂದು ವೆಬ್ಸೈಟ್ ಓಪನ್ ಮಾಡಿದ್ದೀನಿ. ಸೊ rural-e-services.com ಅಂತ. ಸೊ ಈ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಬೋದು. ಸೊ ಮೊದಲಿಗೆ ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ರಿಜಿಸ್ಟರ್ ಆಗಬೇಕಾಗತ್ತೆ. ಸೊ ರಿಜಿಸ್ಟರ್ ಆಗಬೇಕಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು, ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಸೊ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ತಾರಪ್ಪ ಅಂತಂದರೆ ಇಲ್ಲಿ ಕೇಳುವಂಥ ಕಂಪ್ಲೀಟ್ ಡೀಟೇಲ್ಸನ್ನು ನೀವು ಫಿಲ್ ಮಾಡಿ. ಕಂಪ್ಲೀಟ್ ಡೀಟೇಲ್ಸನ್ನು ಫಿಲ್ ಮಾಡ್ಕೊಂಡ್ಬಿಟ್ಟು ರಿಜಿಸ್ಟರ್ ಮಾಡಿ. ರಿಜಿಸ್ಟರ್ ಆದ ಮೇಲೆ ನೀವು ಈ ನಂಬರ್ಗೆ ಫೋನ್ ಮಾಡ್ಬೋದು. ಈ ನಂಬರ್ಗೆ ಫೋನ್ ಮಾಡಿಕೊಂಡು ನೀವು ವೆರಿಫಿಕೇಷನನ್ನು ಮಾಡ್ಕೋಬೇಕಾಗತ್ತೆ. ವೆರಿಫಿಕೇಷನ್ ಮಾಡ್ಕೊಂಡು ಆದ ಮೇಲೆ ನೀವೇನು ಮಾಡಬೇಕಪ್ಪ ಅಂದರೆ ಲಾಗಿನ್ ಆಗಬೇಕಾಗುತ್ತೆ. ಸೊ ಲಾಗಿನ್ ಆಗಿಬಿಟ್ಟು ಯಾವ ಥರ ಏನು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ಲಾಗಿನ್ ಆದ ಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಸಿಗುತ್ತೆ ಇಂಟರ್ನಲ್ಲಲ್ಲಿ. ಸೊ ಇಲ್ಲಿ ನೀವೇನಪ್ಪ ಅಂತಂದರೆ ಪ್ಯಾನ್ ಕಾರ್ಡ್, ಹೊಸ ಪ್ಯಾನ್ ಕಾರ್ಡ್ ಅಪ್ಲೈ ಮಾಡ್ಬೋದು, ಕರೆಕ್ಷನ್ ಪ್ಯಾನ್ ಕಾರ್ಡ್ ಕೂಡ ನೀವು ಅಪ್ಲೈ ಮಾಡ್ಬೋದು. ಸೊ ಹೊಸ ಪ್ಯಾನ್ ಕಾರ್ಡ್ ಅಪ್ಲೈ ಮಾಡ್ತಿದ್ದೀರಾ ಅಂತಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಪ್ಯಾನ್ ಕಾರ್ಡ್ ಅಂತ ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಸೊ ನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದರೆ ಇಲ್ಲಿ ಮ್ಯಾನ್ಯುವಲ್ ನ್ಯೂ ಪ್ಯಾನ್ ಅಂತ ಸಿಗುತ್ತೆ ನಿಮಗೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ನಿಮಗೇನಪ್ಪ ಅಂದರೆ ಕಂಪ್ಲೀಟಾಗಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಕ್ಯಾಟಗರಿಯನ್ನು ಕೇಳುತ್ತೆ. ಸೊ ಕ್ಯಾಟಗರಿಯಲ್ಲಿ ನಾವು ನಮ್ಮದು ಅಪ್ಲೈ ಮಾಡ್ತಿದ್ವಪ್ಪ ಅಂತಂದರೆ ಅಲ್ಲಿ ಇಂಡಿವಿಜುವಲ್ ಅಂತ ಇರಬೇಕು. ಸೊ ಆಮೇಲೆ ಫರ್ಮು, ಅಸೋಸಿಯೇಷನ್ ಆಫ್ ಪರ್ಸನ್ಸು, ಟ್ರಸ್ಟು, ಗೌರ್ಮೆಂಟು, ಲೋಕಲ್ ಐಲಾಟಿ, ಹಿಂದೂ ಫ್ಯಾಮಿಲಿ, ಸೊ ಈ ಥರ ಎಲ್ಲ ಬರುತ್ತೆ. ಸೊ ನಮಗೆ ಅವೆಲ್ಲ ಬೇಡ, ಇಂಡಿವಿಜುವಲ್ ಆಗಿ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಇಲ್ಲಿ ಶ್ರೀಮತಿ ಕುಮಾರಿ ಅಂತ ಇದೆ. ಸೊ ಇದು ನಿಮ್ಗೆ ಯಾವುದು ಆಗುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಲಾಸ್ಟ್ ನೇಮ್ ಅಂತ ಕೇಳುತ್ತೆ. ಸೊ ಲಾಸ್ಟ್ ನೇಮ್ ಅಂತ ಕೇಳುತ್ತೆ ಅಂತಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಹೆಸರು ಸೊ ಇನಿಷಿಯಲ್ ಇತ್ತಪ್ಪ ಅಂತಂದರೆ, ಸೊ ಇವಾಗ ಏನೋ ಒಂದು ಸಾಗರ್ ಕೆ ಅಂದ್ಕೊಳ್ಳಿ. ಸೊ ಸಾಗರ್ ಕೆ ಅಂತ ಒಂದು ಇನಿಷಿಯಲ್ ಇತ್ತಪ್ಪ ಅಂತಂದರೆ ಕೆದು ಫುಲ್ ಫಾರ್ಮ್ ಏನಿರುತ್ತೆ ಅದನ್ನು ನೀವು ಲಾಸ್ಟ್ ನೇಮಲ್ಲಿ ಹಾಕಬೇಕಾಗತ್ತೆ, ಫುಲ್ ಫಾರ್ಮ್ ಮಾತ್ರ. ಸೊ ಸಾಗರ್ ಕೆ ಅಂತಂದರೆ ಏನೋ ಒಂದು ಕೆಂಗೇರಿ ಅನ್ಕೋಬೋದು. ಸೊ ಕೆಂಗೇರಿ ಅಂತಂದರೆ ಇಲ್ಲಿ ಕೆಂಗೇರಿ ಫುಲ್ಲಾಗಿ ಹಾಕಬೇಕಾಗತ್ತೆ ಲಾಸ್ಟ್ ನೇಮಲ್ಲಿ. ನೆಕ್ಸ್ಟು ಫಸ್ಟ್ ನೇಮಲ್ಲಿ ಏನು ಹಾಕಬೇಕು, ಸಾಗರ್ ಅಂತ ಹಾಕಬೇಕು. ಸೊ ಮಿಡಲಲ್ಲಿ ಏನಾದರೂ ಇತ್ತಪ್ಪ ಅಂತಂದರೆ ಮಿಡಲ್ ನೇಮ್, ಸೊ ಸಾಗರ್ KM ಅಂತ ಇತ್ತು ಅಂದ್ಕೊಳ್ಳಿ, ಇಲ್ಲಾಂತಂದರೆ ಸಾಗರ್ MK ಅಂತ ಇತ್ತು ಅಂದ್ಕೊಳ್ಳಿ. ಸೊ ಎಮ್ ಅಂದರೆ ಏನು ಅನ್ನೋದನ್ನು ಮಿಡಲ್ ನೇಮಲ್ಲಿ ಹಾಕಬೇಕಾಗತ್ತೆ. ಸೊ ಲಾಸ್ಟ್ ನೇಮ್ ಅಂದರೆ ಏನು, ಲಾಸ್ಟಲ್ಲಿ ಬರುವಂಥ ಇನಿಷಿಯಲ್, ಸೊ ಲಾಸ್ಟಲ್ಲಿ ಇರಬೇಕು. ಫಸ್ಟ್ ನೇಮ್ ಅಂದರೆ ಏನು, ಫಸ್ಟ್ ನೇಮಲ್ಲಿ ಇರುವಂಥದ್ದು. ನೆಕ್ಸ್ಟು ಮಿಡಲ್ ನೇಮ್ ಎಂದಪ್ಪ ಅಂದರೆ ಸೆಂಟ್ರಲ್ಲಿರುವಂಥ ಹೆಸರು. ಸೊ ಅದು ಇನಿಷಿಯಲ್ ಇತ್ತಪ್ಪ ಅಂತಂದರೆ ಇನಿಷಿಯಲ್ದು ಫುಲ್ ಫಾರ್ಮ್ ಇಲ್ಲಿ ನೀವು ಫಿಲ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟು ಫಾದರ್ ನೇಮ್ಗೆ ಬರ್ತೀನಿ. ಸೊ ಫಾದರ್ ನೇಮ್ಗೆ ಬಂತಪ್ಪ ಅಂತಂದರೆ ಫಾದರ್ ನೇಮಲ್ಲೂ ಕೂಡ ಇನಿಷಿಯಲ್ ಇತ್ತಂದರೆ ನೀವು ಅದೇ ಥರನೇ ಲಾಸ್ಟ್ ನೇಮ್, ಫಸ್ಟ್ ನೇಮ್, ಮಿಡಲ್ ನೇಮ್ ಹಾಕಬೇಕಾಗತ್ತೆ. ಸೊ ಫಸ್ಟ್ ನೇಮ್ ಮಾತ್ರ ಇತ್ತಂತಂದರೆ ಲಾಸ್ಟ್ ನೇಮಲ್ಲೇ ನೀವು ಹಾಕಬೇಕು ಕಂಪಲ್ಸರಿಯಾಗಿ, ಫಸ್ಟ್ ನೇಮಲ್ಲಿ ಹಾಕೋಂಗಿಲ್ಲ. ಸೊ ಲಾಸ್ಟ್ ನೇಮಲ್ಲೇ ಫುಲ್ಲಾಗಿ ಹಾಕಬೇಕು. ನೆಕ್ಸ್ಟು ನಿಮ್ಮ ಹೆಸರಲ್ಲಿ ಕೂಡ ಫಸ್ಟ್ ನೇಮ್ ಮಾತ್ರ ಇತ್ತಂತಂದರೆ ಇಲ್ಲಿ ನಿಮ್ಮ ಲಾಸ್ಟ್ ನೇಮಲ್ಲಿ ಮಾತ್ರ ಹಾಕಬೇಕು, ಯಾವುದೇ ಕಾರಣಕ್ಕೂ ಫಸ್ಟ್ ನೇಮ್, ಮಿಡಲ್ ನೇಮಲ್ಲಿ ಹಾಕೋಂಗಿಲ್ಲ. ಸೊ ನೆಕ್ಸ್ಟು ನೇಮ್ ಆನ್ ದ ಕಾರ್ಡ್. ಸೊ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ಥರ ಇರುತ್ತಲ್ಲ ಅದೇ ಥರ ಇಲ್ಲಿ ಹಾಕಬೇಕಾಗತ್ತೆ. ಸೊ ಸೇಮ್ ಟು ಸೇಮ್ ಟೈಪ್ ಮಾಡಿ. ಇಲ್ಲಿ ಜೆಂಡರ್ ಆಟೋಮೆಟಿಕಲಿ ಸೆಲೆಕ್ಟ್ ತೊಗೊಂಡಿರುತ್ತೆ. ಇಲ್ಲಿ ನೀವು ಟೈಟಲ್ ಸೆಲೆಕ್ಟ್ ಮಾಡಿದ ಕೂಡಲೇ ನೆಕ್ಸ್ಟು ಡೇಟ್ ಆಫ್ ಬರ್ತ್ ಹಾಕಿ, ಮೊಬೈಲ್ ನಂಬರ್ ಹಾಕಿ, ಆಧಾರ್ ಕಾರ್ಡ್ ನಂಬರನ್ನು ಹಾಕಿ, ಇಮೇಲ್ ID ಯನ್ನು ಹಾಕಿ. ಸೊ ಅದಾದ ಮೇಲೆ ನಿಮಗೆ ಏನಪ್ಪ ಅಂತಂದರೆ ಇಲ್ಲಿ ನಿಮ್ಮ ಆಧಾರಲ್ಲಿರೋ ಅಡ್ರೆಸ್ಸನ್ನು ಕಂಪ್ಲೀಟಾಗಿ ಫಿಲ್ ಮಾಡಬೇಕಾಗತ್ತೆ. ಸೊ ಆಧಾರನ್ನು ಕಂಪ್ಲೀಟಾಗಿ ಫಿಲ್ ಮಾಡಿ ಆದ ಮೇಲೆ ಇಲ್ಲಿ ನಮಗೆ AO ಕೋಡ್ ಸೆಲೆಕ್ಟ್ ಮಾಡೋದಕ್ಕೆ ಕೇಳುತ್ತೆ. ಸೊ ಇದೆಲ್ಲ ಕಂಪ್ಲೀಟಾಗಿ ನೀವು ಫಿಲ್ ಮಾಡ್ಕೊಂಡಿದ್ರಪ್ಪ ಅಂತಂದರೆ AO ಕೋಡ್ಸ್ ಆಟೋಮೆಟಿಕಲಿ ಬರುತ್ತೆ. ಸರ್ ನಾನಿಲ್ಲಿ ಏನು ಮಾಡ್ತೀನಪ್ಪ ಅಂತಂದರೆ ಸ್ಟೇಟು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಕರ್ನಾಟಕ ಸೆಲೆಕ್ಟ್ ಮಾಡಿಕೊಂಡು ನಾನೇನು ಮಾಡ್ತೀನಿ, ಬೆಂಗಳೂರು ಸೆಲೆಕ್ಟ್ ಮಾಡ್ತೀನಿ. ಸೊ ಬೆಂಗಳೂರು ಸೆಲೆಕ್ಟ್ ಆದಮೇಲೆ ಇಲ್ಲಿ ನಾನು ಬೆಂಗಳೂರು ಅಂತ ಹಾಕ್ತೀನಿ.
ಸೊ ಎಲ್ಲ ಒಂದು ಡಿಸ್ಟ್ರಿಕ್ಟ್ ಎ ಒ ಕೋಡ್ ಇಲ್ಲಿ ನಮಗೆ ಸಿಗುತ್ತೆ. ಸೊ ನಾನು ಇಲ್ಲಿ ಬೆಂಗಳೂರು ಹಾಕಿದಂಗೆ ಮಾತಾದರೆ ಇಲ್ಲಿ ಇಷ್ಟೊಂದು ಎ ಒ ಕೋಡ್ಸ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಇದರಲ್ಲಿ ನಿಮ್ಮ ಹತ್ತಿರದ ಒಂದು ಎ ಒ ಕೋಡ್ಸನ್ನು ಹಾಕ್ಬೋದು. ಸೊ ನಾನು ಫಸ್ಟ್ ಒಂದು ಹಾಕ್ಬಿಟ್ಟು ನಾನೇನು ಮಾಡ್ತೀನಿ, ನೆಕ್ಸ್ಟು ಸಬ್ಮಿಟ್ ಮಾಡ್ತೀನಿ. ಸಬ್ಮಿಟ್ ಮಾಡ್ತಪ್ಪ ಅಂತಂದರೆ ಅಪ್ಲಿಕೇಶನ್ ಜನ್ರೇಟ್ ಆಗುತ್ತೆ. ಸೊ ಕಂಪ್ಲೀಟಾಗಿ ಅಪ್ಲಿಕೇಶನ್ ಜನ್ರೇಟ್ ಆಗುತ್ತೆ. ನೀವು ಅದನ್ನು ಏನು ಮಾಡಬೇಕಪ್ಪ ಅಂತಂದರೆ ಪ್ರಿಂಟ್ ತೊಗೊಳ್ಳಿ. ಅಪ್ಲಿಕೇಶನನ್ನು ಪ್ರಿಂಟ್ ತೊಗೊಂಡು ಏನು ಮಾಡಬೇಕು, 2 ಫೋಟೋ ಅಂಟಿಸೋಕ್ಕೆ ಕೇಳುತ್ತೆ. ಸೊ ಫ್ರಂಟಲ್ಲಿ 2 ಫೋಟೋ ಅಂಟಿಸ್ಬೇಕಾಗತ್ತೆ ನೀವು, ಲೆಫ್ಟ್ ಆ್ಯಂಡ್ ರೈಟ್ ಸೈಡಲ್ಲಿ. ಸೊ ಅಂಟಿಸ್ಬಿಟ್ಟು ಫಸ್ಟ್ ಏನು ಸ್ಟಾರ್ಟಿಂಗ್ ಫೋಟೋ ಅಂಟಿಸಿರ್ತೀರ ಅದ್ರ ಮೇಲೆ ಏನು ಮಾಡಬೇಕಾಗತ್ತೆ, ನೀವು ಸೈನ್ ಮಾಡಬೇಕಾಗತ್ತೆ. ಸೊ ಫೋಟೋ ಮೇಲೂ ಇರಬೇಕು ಮತ್ತು ಕೆಳಗಡೆ ಕೂಡ ಇರಬೇಕು. ನೆಕ್ಸ್ಟು ಆ ಕಡೆ ರೈಟ್ ಸೈಡಲ್ಲಿ ಏನಪ್ಪ ಅಂತಂದರೆ ಬಾಕ್ಸ್ ಇರುತ್ತೆ. ಸೊ ಬಾಕ್ಸಲ್ಲಿ ಸೈನ್ ಮಾಡಬೇಕು. ನೆಕ್ಸ್ಟು ಬ್ಯಾಕ್ ಸೈಡ್ ಒಂದು ಬಾಕ್ಸ್ ಬರುತ್ತೆ, ಆ ಬಾಕ್ಸಲ್ಲಿ ಸೈನ್ ಮಾಡಬೇಕು. ಸೊ ಅದನ್ನು ನೀವು ಏನು ಮಾಡಬೇಕಪ್ಪ ಅಂತಂದರೆ ಕಂಪ್ಲೀಟಾಗಿ ಆಧಾರ್ ಕಾರ್ಡ್ ಜೊತೆಗೆ ಆ ಒಂದು ಅಪ್ಲಿಕೇಶನನ್ನು ಸ್ಕ್ಯಾನ್ ಮಾಡಬೇಕಾಗತ್ತೆ. ಸ್ಕ್ಯಾನ್ ಮಾಡಿಕೊಂಡು ಇಲ್ಲಿ ಪೆಂಡಿಂಗಲ್ಲಿ ಬನ್ನಿ. ಸೊ ಪೆಂಡಿಂಗಲ್ಲಿ ಬಂದ್ರಪ್ಪ ಅಂತಂದರೆ ನಿಮಗೆ ಈ ಥರ ಅಪ್ಲಿಕೇಶನ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂದರೆ ಪೆಂಡಿಂಗಲ್ಲಿ ಇತ್ತಂದರೆ ಈ ಥರ ಇಲ್ಲಿ ನಿಮಗೆ ಸಿಗುತ್ತೆ. ಇಲ್ಲಿ ನೋಡ್ಬೋದು, ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ನಿಮಗೆ ಅಪ್ಲಿಕೇಶನ್ ಅಪ್ಲೋಡ್ ಮಾಡೋದಕ್ಕೆ ಇಲ್ಲಿ ಬರುತ್ತೆ. ಇಲ್ಲಿ ನೋಡ್ಬೋದು, ಅಪ್ಲೋಡ್ ಮಾಡೋದಕ್ಕೆ ಇಲ್ಲಿ ಬರುತ್ತೆ. ಚೂಸ್ ಫೈಲ್ ಅಂತ ಇರುತ್ತಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವೇನು ಮಾಡಬೇಕಾಗತ್ತೆ, ಅಲ್ಲಿ ನೀವು ಸ್ಕ್ಯಾನ್ ಮಾಡಿರೋಂಥ ಅಪ್ಲಿಕೇಶನನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಅದು ಇದಕ್ಕೂ ಮುಂಚೆ ನೀವೇನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು, ಪ್ಲೀಸ್ ಆ್ಯಡ್ ಮನಿ ಟು ಯುವರ್ ವ್ಯಾಲೆಟ್ ಅಂತ ತೋರಿಸ್ತಾ ಇದೆ. ಸೊ ಮೊದಲು ನೀವೇನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಅಪ್ಲಿಕೇಶನ್ ಹಾಕೋಕ್ಕೂ ಮುಂಚೆ ₹120 ರೀಚಾರ್ಜ್ ಮಾಡ್ಕೋಬೇಕಾಗತ್ತೆ. ಸೊ ₹120 ನೀವೇನು ಮಾಡಿ ರೀಚಾರ್ಜ್ ಮಾಡ್ಕೊಳ್ಳಿ. ವ್ಯಾಲೆಟ್ ರೀಚಾರ್ಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವ್ಯಾಲೆಟ್ ರೀಚಾರ್ಜ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದರೆ ಇಲ್ಲಿ ನೀವು ನಿಮ್ಮ UPI ಮುಖಾಂತರ ಏನು ಮಾಡಿ ರೀಚಾರ್ಜ್ ಮಾಡಿ. ಅಲ್ಲಿ ಬರುವಂಥ UTR ಅಥವಾ UPI ಟ್ರಾನ್ಸಾಕ್ಷನ್ ID ಅಂತ ಬರುತ್ತೆ. ಸೊ ಅದನ್ನು ಇಲ್ಲಿ ಎಂಟ್ರಿ ಮಾಡಿ ವೆರಿಫೈ ಮಾಡ್ಕೊಳ್ಳಿ. ಸೊ ವೆರಿಫೈ ಮಾಡ್ಕೊಂಡ್ರಪ್ಪ ಅಂತಂದರೆ ನಿಮ್ಗೇನಾಗುತ್ತೆ, ಈಸಿಯಾಗಿ ಅಮೌಂಟ್ ನಿಮ್ಮ ವ್ಯಾಲೆಟ್ಗೆ ಬರುತ್ತೆ. ಆವಾಗ ನೆಕ್ಸ್ಟ್ ಏನು ಮಾಡಿ, ನಿಮ್ಮ ಪೆಂಡಿಂಗ್ ಅಪ್ಲಿಕೇಶನ್ಗೆ ಬಂದುಬಿಟ್ಟು ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ ಆದ ಮೇಲೆ ಇಲ್ಲಿ ವೆರಿಫಿಕೇಷನ್ಗೆ ಬರುತ್ತೆ. ಇಲ್ಲಿ ನೀವು ನಿಮ್ಮ ಅಕ್ನಾಲೇಜ್ಮೆಂಟನ್ನು ತೊಗೋಬೇಕಾಗತ್ತೆ. ಸೊ ಅಕ್ನಾಲೇಜ್ಮೆಂಟನ್ನು ಇಲ್ಲಿ ನೀವು ಪ್ರಿಂಟ್ ತೊಗೋಬೋದು. ಸೊ ಅದಾದ ಒಂದು 3 to 4 ಡೇಸಲ್ಲಿ ನಿಮಗೇನಪ್ಪ ಅಂತಂದರೆ PAN ಬರುತ್ತೆ. ಸೊ PANನ್ನು ನೀವು ಇಲ್ಲೇ ಡೌನ್ಲೋಡ್ ಮಾಡ್ಕೋಬೋದು. ನೀವು ಕೊಟ್ಟಿರೋಂಥ ಮೇಲ್ ID ಕೂಡ PAN ಬರುತ್ತೆ. ಅದಾದ ಒಂದು 20 ಡೇಸಲ್ಲಿ ನಿಮಗೇನಪ್ಪ ಅಂತಂದರೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಡೈರೆಕ್ಟಾಗಿ ನಿಮ್ಮ ಮನೆಗೆ ಬರುತ್ತೆ, ಸ್ಪೀಡ್ ಪೋಸ್ಟ್ ಮುಖಾಂತರ. ಸೊ ಈ ರೀತಿಯಾಗಿ ನೀವೇನು ಮಾಡೋದಪ್ಪ ಅಂತಂದರೆ ನಿಮ್ಮ ಒಂದು ಪ್ಯಾನ್ ಕಾರ್ಡನ್ನು ಈಸಿಯಾಗಿ ನೀವು ನಿಮ್ಮ ಮೊಬೈಲಲ್ಲೇ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಅದೇ ರೀತಿ ವಿಡಿಯೋನ ಶೇರ್ ಮಾಡಿ, ಎಲ್ರಿಗೂ ಗೊತ್ತಾಗಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.